ಭಿಕ್ಷುಕರು ದೇವಸ್ಥಾನದ ಹೊರಗೂ ಇದ್ದಾರೆ, ಒಳಗೂ ಇದ್ದಾರೆ. ಹೊರಗೆ ಇರುವ ಭಿಕ್ಷುಕರು ಬಡ ಭಿಕ್ಷುಕರು, ಒಳಗೆ ಇರುವ ಭಿಕ್ಷುಕರು ಶ್ರೀಮಂತ ಭಿಕ್ಷುಕರು. ಅಂತೂ ನನ್ನನ್ನು ಸೇರಿಸಿ ನಾವೆಲ್ಲರೂ ದೇವರ ಭಿಕ್ಷುಕರೇ ಆಗಿದ್ದೇವೆ. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗುವ ಉದ್ದೇಶ ದೇವರಲ್ಲಿ ಭಿಕ್ಷೆ ಬೇಡುವುದು. ದೇವರಲ್ಲಿ ಭಿಕ್ಷೆ ಬೇಡಿದ ನಂತರ ದೇವರು ನಮಗೆ ತತಸ್ಥೋ ಅಂತ ಹೇಳ್ತಾರೆ. ಅವರ ಕೈಯನ್ನು ನೀವು ನೋಡಿದ್ದೀರಲ್ಲ, ತತಸ್ಥೋ ಅಂತ ಹೇಳ್ತಾರೆ. ತತಸ್ಥೋ ಅಂತ ಹೇಳಿದ ಮೇಲೆ ನಾವು ದೇವಸ್ಥಾನದಿಂದ ಹೊರಗೆ ಬರಬೇಕು. ಆದರೆ ನಾವು ಏನು ಮಾಡ್ತೇವೆ, ನಿಮ್ಮ ಪರ್ಸಿನಲ್ಲಿರುವಂಥ ಹಣ, ಇಲ್ಲದಿದ್ದರೆ ನಿಮ್ಮ ಕಿಸೆಯಲ್ಲಿರುವಂಥ ಹಣವನ್ನು ಅಲ್ಲಿರುವಂಥ ಭಿಕ್ಷುಕರ, ಒಳಗಿರುವಂಥ ಭಿಕ್ಷುಕರ ತಟ್ಟೆಗೆ ಹಾಕ್ತೇವೆ. ಯಾವಾಗ ನೀವು ಅಲ್ಲಿರುವ ಭಿಕ್ಷುಕರ ತಟ್ಟೆಗೆ ನಿಮ್ಮ ಹಣವನ್ನು ಹಾಕ್ತೀರಿ, ಆವಾಗ ನಿಮ್ಮ ಪುಣ್ಯದ ಫಲ ವ್ಯಯ ಆಗ್ತದೆ. ದೇವರು ನಿಮಗೆ 0 ಮಾರ್ಕ್ ಕೊಡ್ತಾರೆ. ಯಾಕಂದರೆ ಇವನಿಗೆ ನಾನು ಆಶೀರ್ವಾದ ಮಾಡಿದ್ದು, ಇವನು ಒಳಗಿರುವವರಿಗೆ ಸಂಬಳ ಇಲ್ವಾ, ಟ್ರಸ್ಟ್ ಸಂಬಳ ಕೊಡುವುದಿಲ್ವಾ? ಕೊಡ್ತದೆ. ಸರ್ಕಾರ ಕೆಲಸಕ್ಕೆ ಅವರನ್ನಿಟ್ಟದ್ದು ಸಂಬಳ ಕೊಡುವುದಿಲ್ವ? ನೀವು ಯಾಕೆ ಕೊಡಬೇಕು? ನಿಮಗೆ ಫಲ 0. ನನ್ನ ಆತ್ಮೀಯ ನಡೆದಾಡುವ ದೇವರುಗಳೇ, ನಿಮಗೆ ಸ್ವಲ್ಪ ನೋವಾಗ್ಬೋದು, ನನಗೆ ಬೈಯಲೂಬಹುದು. ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ಸತ್ಯ ನಿಮಗೆ ಅರಿಯುತ್ತದೆ. ದೇವಸ್ಥಾನದ ಹೊರಗೆ ಬರುವಾಗ ಯಾವ ಭಿಕ್ಷುಕರಿಗೂ ಹಣ ಹಾಕಬಾರ್ದು, ನಿಮ್ಮ ಪುಣ್ಯ ವ್ಯಯ ಆಗ್ತದೆ. ದೇವಸ್ಥಾನದ ಒಳಗೆ ಹೋಗುವಾಗ ನೀವು ಭಿಕ್ಷುಕರಿಗೆ ಭಿಕ್ಷೆ ಹಾಕಿ ತೊಂದರೆ ಇಲ್ಲ, ಪುಣ್ಯ ಬರ್ತದೆ. ಒಳಗಿನಿಂದ ಹೊರಗೆ ಬಂದು ನೀವು ಹಾಕಬೇಡಿ. ಅದಕ್ಕೋಸ್ಕರ ತಿರುಪತಿ ವೆಂಕಟೇಶ್ವರನ ಕ್ಷೇತ್ರದಲ್ಲಿ ಸನ್ನಿಧಾನದಲ್ಲಿ ಎಲ್ಲೂ ಒಳಗಡೆ ಭಿಕ್ಷುಕರಿಲ್ಲ ತಟ್ಟಿಡ್ಕೊಂಡು. ಆದ ಕಾರಣ ಅಲ್ಲಿ ಹೋದವರಿಗೆ ಶ್ರೀಮಂತಿಗೆ ಬರುತ್ತದೆ. ನೀವು ಇಲ್ಲಿ ಸಾಧಾರಣ ಕ್ಷೇತ್ರಕ್ಕೆ ಹೋದರೆ ನಿಮಗೆ ಪುಣ್ಯ ಸಿಗುವುದಿಲ್ಲ. ಕಾರಣ ನೀವು ಗೊತ್ತಿಲ್ಲದೆ ಅಜ್ಞಾನದಿಂದ ಒಳಗಡೆ ದೇವರು ಕೊಟ್ಟಂಥ ಆಶೀರ್ವಾದವನ್ನು ವ್ಯಯ ಮಾಡ್ತೀರಿ. ಅದಕ್ಕೋಸ್ಕರ ರೈಮ್ ಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ಹೊಸ ವಿಷಯ, ಇದು ನಾನು ಮಾತ್ರ ಹೇಳೋದು. ನಿಮಗೆ ಶ್ರೀಮಂತಿಗೆ ಬರಬೇಕಾದ್ರೆ ಕೆಲವು ತಪ್ಪುಗಳನ್ನು ತಿದ್ದಬೇಕು. ನನ್ನ ಒಂದು ನಂಬರ್ ಬರೆದುಕೊಳ್ಳಿ, 9880254627. ನಿಮ್ಮ ಎಲ್ಲ ಸಮಸ್ಯೆಗೆ ಉತ್ತರ ರೈಮ್ ಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ಸಿಗ್ತದೆ. ತಾಳ್ಮೆಯಿಂದ ಕೂತ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿ. ನನ್ನ ಹತ್ರ ಬರಬೇಕಾದ್ರೆ ಎಲ್ಲ ರಹಸ್ಯವನ್ನು ನಿಮಗೆ ಹೇಳಿಕೊಡ್ತೇನೆ. ನಿಮ್ಮ ಶ್ರೀಮಂತಿಕೆಯಿಂದ ನೀವು ಬದುಕಬೇಕು. ಜೈ ಶ್ರೀರಾಮ್.